ನಟ ರಿಷಬ್ ಶೆಟ್ಟಿಗೆ ಪಂಜುರ್ಲಿ ಅಭಯವನ್ನ ಕೊಟ್ಟಿದೆಯಂತೆ. ರಿಷಬ್ ಶೆಟ್ಟಿಗೆ ಪಂಜುರ್ಲಿ ದೈವ ಹಾಗಾದ್ರೆ ಹೇಳಿದ್ದೇನು? ಕಾಂತಾರ ಪ್ರೀಕ್ವೆಲ್ನ ಶೂಟಿಂಗ್ನಲ್ಲಿ ತಮ್ಮ ಊರಲ್ಲಿ ಸದ್ಯಕ್ಕೆ ರಿಷಬ್ ಶೆಟ್ಟಿ ಅಂಡ್ ಫ್ಯಾಮಿಲಿ ಬ್ಯುಸಿ ಆಗಿದೆ. ಈ ಸಿನಿಮಾಗೆ ವಿಘ್ನ ಎದುರಾಗಲಿದೆಯಾ ಅನ್ನೋ ಪ್ರಶ್ನೆ ಇದೀಗ ಉದ್ಭವವಾಗಿದೆ. ಹಾಗಾದ್ರೆ ಆಗಿದ್ದೇನು? ದೈವ ನುಡಿದಿರೋದೇನು? ನಟ ರಿಷಬ್ ಶೆಟ್ಟಿಗೆ ಎಚ್ಚರಿಕೆಯನ್ನ ಕೊಟ್ಟಿದೆ ಪಂಜುರ್ಲಿ ದೈವ. ದೈವದ ಉತ್ಸವದಲ್ಲಿ ರಿಷಬ್ ಶೆಟ್ಟಿ ದಂಪತಿ ಪಾಲ್ಗೊಂಡಿದ್ರು. ಮಂಗಳೂರಿನ ಕದ್ರಿ ಬಾರೆಬೈಲ್ನ ದೈವದ ವಾರ್ಷಿಕ ಉತ್ಸವದಲ್ಲಿ ದಂಪತಿ ಸಮೇತ ಹೋಗಿದ್ರು. ಆ ಸಂದರ್ಭದಲ್ಲಿ ದೈವ ಕೆಲವೊಂದು ಎಚ್ಚರಿಕೆಗಳನ್ನ ಈ ದಂಪತಿಗೆ ಕೊಟ್ಟಿದೆ. ಜಗತ್ತಿನೆಲ್ಲೆಡೆ ನಿನಗೆ ದುಶ್ಮನ್ಗಳಿದ್ದಾರೆ ಅಂತ ಎಚ್ಚರಿಕೆ ಕೊಡೋದ್ರ ಜೊತೆಯಲ್ಲಿ ನಿನ್ನ ಕಾರ್ಯ ಫಲ ನೀಡದಂತೆ ಹಾಳು ಮಾಡೋಕೆ ಸಂಚು ನಡೆದಿದೆ. ಜೊತೆಗೆ ನಿನ್ನ ಸಂಸಾರ ಹಾಳು ಮಾಡೋದಕ್ಕೆ ಕೆಲವರು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ದೈವ ನುಡಿದಿದೆ. ನಿನ್ನನ್ನ ದೈವ ಕೈ ಬಿಡಲ್ಲ ಅಂತ ಅಭಯವನ್ನು ಪಂಜುರ್ಲಿ ಕೊಟ್ಟಿದೆ. ನನಗೆ ಸೇವೆ ನೀಡುವಂತ ಹರಕೆ ಕೇಳ್ಕೊ, 5 ತಿಂಗಳ ಗಡುವಿನಲ್ಲಿ ನಿನಗೆ ಎಲ್ಲದನ್ನು ಒಳ್ಳೇದು ಮಾಡ್ತೀನಿ. ಮಂಗಳೂರಲ್ಲಿ ಕೈ ಮುಗಿದು ಬೇಡ್ಕೊಂಡಿದ್ದಾರೆ ರಿಷಬ್ ದಂಪತಿ. ವಾರಾಹಿ ಪಂಜುರ್ಲಿ ದೈವದ ಅಭಯ ಇದು. ಇದು ರಿಷಬ್ ಶೆಟ್ಟಿಗೆ ಪಂಜುರ್ಲಿ ಹೇಳಿರುವಂತ ಮಾತುಗಳು ಮತ್ತೆ ಅಭಯವನ್ನು ದೈವ ಕೊಟ್ಟಿದೆ. ಮಂಗಳೂರಿನ ಕದ್ರಿ ಬಾರೆಬೈಲ್ನಲ್ಲಿ ಪಂಜುರ್ಲಿ ದೈವ ಅಭಯವನ್ನ ಕೊಟ್ಟಿರೋದು. ಅಂದ್ರೆ ನಿನ್ಗೆ ಜಗತ್ತಿನೆಲ್ಲೆಡೆ ದುಶ್ಮನ್ಗಳಿದ್ದಾರೆ, ನೀನ್ ಮಾಡ್ತಿರುವಂತ ಕಾರ್ಯ ಅದು ಫಲವನ್ನ ಕೊಡಬಾರ್ದು ಅಂತ ಕೆಲವರು ನಿನ್ಗೆ ಕೇಡನ್ನ ಬಯಸಿದ್ದಾರೆ. ಅದರಲ್ಲೂ ಪ್ರಮುಖವಾಗಿ ನಿನ್ನ ಸಂಸಾರ ಹಾಳು ಮಾಡಬೇಕು, ಹಾಳಾಗಬೇಕು ಅಂತ ಕೆಲವರು ಬಯಸಿದ್ದಾರೆ. ನನ್ನಲ್ಲಿ ಹರಕೆ ಕಟ್ಕೊ, ನೀನು 5 ತಿಂಗಳಲ್ಲಿ ನಿನಗೆ ಎಲ್ಲವನ್ನು ಒಳ್ಳೇದು ಮಾಡ್ತೀನಿ, ನಾನು ನಿನ್ನ ಕೈ ಬಿಡೋದಿಲ್ಲ ಅನ್ನೋ ಅಭಯವನ್ನ ಪಂಜುರ್ಲಿ ದೈವ ರಿಷಬ್ ಶೆಟ್ಟಿಗೆ ಕೊಟ್ಟಿದೆ. ಅಂದರೆ ದಂಪತಿ ಸಮೇತರಾಗಿ ರಿಷಬ್ ಮತ್ತೆ ಪ್ರಗತಿ ಇಬ್ಬರು ಹೋಗಿದ್ರು. ದೈವದ ಮುಂದೆ ಕೇಳಿದಾಗ ಈ ದಾಂಪತ್ಯ ಜೀವನದ ಬಗ್ಗೆ ಕೆಲವರು ಸಂಚನ್ನ ರೂಪಿಸಿದ್ದಾರೆ, ಸಂಸಾರ ಹಾಳು ಮಾಡೋಕೆ ಅಂತ ದೈವ ಹೇಳಿರೋವಂಥ ಬೆನ್ನಲ್ಲೇ ಒಂದಿಷ್ಟು ಚರ್ಚೆಗಳು ಸಹಜವಾಗಿ ಉದ್ಭವವಾಗಿದೆ. ಯಾಕಂದರೆ ಕಾಂತಾರ ಪ್ರೀಕ್ವೆಲ್ನಲ್ಲಿ ರಿಷಬ್ ಶೆಟ್ಟಿ ಬ್ಯುಸಿ ಆಗಿರುವಂಥ ಈ ಸಂದರ್ಭದಲ್ಲಿ ಚಿತ್ರದ ಬಗ್ಗೆ ಕೆಲವರು ಕೆಡುಕನ್ನ ಬಯಸಿದ್ದಾರಾ ಅನ್ನೋ ಪ್ರಶ್ನೆ ಉದ್ಭವವಾಗಿದೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಕಿಶನ್ ಶೆಟ್ಟಿ. ಕಿಶನ್ ಶೆಟ್ಟಿ, ಕರಾವಳಿ ಭಾಗದಲ್ಲಿ ದೈವದ ಮಾತನ್ನ ತುಂಬಾ ನಂಬ್ತಾರೆ. ಅಂದ್ರೆ ಧಾರ್ಮಿಕವಾಗಿ ಅದಕ್ಕೆ ಸಾಕಷ್ಟು ಪ್ರಾಮುಖ್ಯತೆ ಇದೆ, ವಿಶೇಷತೆ ಇದೆ. ಇನ್ನು ಕಾಂತಾರ ಅಂತ ಸಿನಿಮಾ ಬಂದ್ಮೇಲೆ ವಿಶ್ವದೆಲ್ಲೆಡೆ ಅದರ ಪವರ್ ಏನು ಅನ್ನೋದು ರಿಷಬ್ ಶೆಟ್ಟಿ ತೋರಿಸ್ಕೊಟ್ಟಿದ್ರು. ಮತ್ತೆ ಆ ಸಿನಿಮಾ ಮಾಡುವಂತ ಪ್ರತಿ ಹಂತದಲ್ಲೂ ದೈವದ ಮೊರೆ ಹೋಗ್ತಿದ್ರು ರಿಷಬ್. ಸೊ ಈ ಸಲ ದೈವದ ಮೊರೆ ಹೋದಾಗ ಪಂಜುರ್ಲಿ ಏನೆಲ್ಲ ಹೇಳಿದೆ? ಶರ್ಮಿತಾ, ಮಂಗಳೂರಿನ ಬಾರೆಬೈಲಿರುವಂತಹ ಅರಸು ಜಾರಂದೆ ಕ್ಷೇತ್ರದಲ್ಲಿ ವಾರ್ಷಿಕ ನೇಮೋತ್ಸವ ಆಗಿದೆ. ನಿನ್ನೆ ವಾರಾಹಿ ಪಂಜುರ್ಲಿ ದೈವಕ್ಕೆ ನೇಮೋತ್ಸವ ಆಗಿದೆ. ಈ ಸಂದರ್ಭದಲ್ಲಿ ನಟ ರಿಷಬ್ ಶೆಟ್ಟಿ ಕುಟುಂಬ ಸಮೇತರವಾಗಿ ಇಲ್ಲಿ ಭಾಗವಹಿಸಿದ್ದು ಬಹಳ ವಿಶೇಷವಾಗಿತ್ತು. ಮುಂಜಾನೆ 4 ಗಂಟೆ ತನಕ ಅವರ ಇಡೀ ಕುಟುಂಬ ಇಲ್ಲಿ ವಾರಾಹಿ ಪಂಜುರ್ಲಿ ಕ್ಷೇತ್ರದಲ್ಲಿ ನಡೆದಿತ್ತು ಮತ್ತು ದೈವದ ಎಲ್ಲ ವರ್ಗದ ಇದರಲ್ಲಿ ಕೂಡ ಅವರು ಭಾಗವಹಿಸಿರುವಂಥದ್ದು. ನಾವೀಗ ಬಾರೆಬೈಲ್ನ ವಾರಾಹಿ ಪಂಜುರ್ಲಿ ದೈವಸ್ಥಾನದ ಮುಂಭಾಗದಲ್ಲಿದ್ದೇವೆ. ನಿನ್ನೆ ಇದೇ ಸ್ಥಳದಲ್ಲಿ ರಾತ್ರಿ ನೇಮೋತ್ಸವ ಆಗಿರುವಂಥದ್ದು. ಬಹಳ ವಿಶೇಷವಾಗಿ ರಿಷಬ್ ಶೆಟ್ಟಿ ಪತ್ನಿ ಪ್ರಗತಿ ಶೆಟ್ಟಿ ಮತ್ತು ಇಬ್ಬರು ಮಕ್ಕಳೊಂದಿಗೆ ಈ ಕ್ಷೇತ್ರದಲ್ಲಿ ಬಂದವರು ನಿನ್ನೆ ಸೇವೆಯನ್ನು ಮಾಡಿದ್ದಾರೆ. ದೈವದ ನುಡಿಯ ಸಂದರ್ಭದಲ್ಲಿ ಅವರು ಪ್ರಶ್ನೆಯನ್ನು ಕೇಳ್ಕೊಂಡಿರುವಂಥದ್ದು. ಈ ಸಂದರ್ಭದಲ್ಲಿ ದೈವ ಅವರಿಗೆ ಅಭಯವನ್ನು ಕೊಟ್ಟಿದೆ. ನಿನ್ನ ದುಶ್ಮನ್ಗಳು ತುಂಬ ಜನ ಇದ್ದಾರೆ, ನಿನ್ನ ಸಂಸಾರವನ್ನು ಹಾಳು ಮಾಡೋಕ್ಕೆ ತುಂಬ ಜನ ಪ್ರಯತ್ನ ಪಡ್ತಾರೆ, ಆದರೆ ನಾನಿದ್ದೇನೆ, ಯಾವುದೇ ರೀತಿಯಾಗಿ ಭಯವನ್ನು ಮಾಡೋದು ಬೇಡ, ನಿನಗೆ ಅಭಯವನ್ನು ಕೊಡ್ತಾ ಇದ್ದೇನೆ. ಮುಂದಿನ 5 ತಿಂಗಳ ಒಳಗಾಗಿ ನನಗೆ ಒಂದು ಸೇವೆ ಕೊಡಿಸು, ಅಲ್ಲಿ ತನಕ ನಿನ್ನನ್ನು ಕಾಪಾಡ್ತೇನೆ, ಮುಂದೆಯೂ ನಿನ್ನ ಕುಟುಂಬವನ್ನು ಕಾಪಾಡುವಂತಹ ಜವಾಬ್ದಾರಿ ನಂದಿದೆ ಅನ್ನೋದನ್ನು ದೈವ ಅಭಯ ಕೊಟ್ಟಿರುವಂಥದ್ದು. ಈ ನಿಟ್ಟಿನಲ್ಲಿ ರಿಷಬ್ ಶೆಟ್ಟಿ ಅವರು ಬಂದ ದಾರಿಯನ್ನು ಎಲ್ಲ ಸುಸೂತ್ರವಾಗಿ ಮಾಡಬೇಕಂತ ಹೇಳಿ ದೈವದ ಮುಂದೆ ಕೋರಿಕೆಯನ್ನು ಕೊಟ್ಟಿದ್ದಾರೆ. ಬಹಳಷ್ಟು ಜನ ಈ ವಿಶೇಷ ಸನ್ನಿವೇಶಕ್ಕೆ ಸಾಕ್ಷಿಯಾಗಿದ್ದಾರೆ. ಯಾಕಂದರೆ ಈಗಾಗಲೇ ರಿಷಬ್ ಶೆಟ್ಟಿ ಅವರು ಹೇಳಿರುವಂತೆ
ಅಕ್ಟೋಬರ್ 2ನೇ ತಾರೀಕು ಕಾಂತಾರ ಸೀಕ್ವೆಲ್ 1 ಬಿಡುಗಡೆ ಆಗ್ತಾ ಇದೆ. ಕಾಂತಾರ ಚಿತ್ರ ಅಂದರೆ ಈ ಹಿಂದೆ ಬಿಡುಗಡೆ ಆದ ಸಂದರ್ಭದಲ್ಲಿ ತುಳುನಾಡಿನ ದೈವಾರಾಧಕರು ಬಹಳಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಒಂದು ಕಡೆ ದೈವಾರಾಧನೆಗೆ ವಿಶ್ವ ಮಾನ್ಯತೆ ಸಿಗ್ತಾ ಇದ್ರು ಕೂಡ ಒಂದು ಸಾಮಾಜಿಕ ಜಾಲತಾಣಗಳಲ್ಲಿ ವೇದಿಕೆಗಳಲ್ಲಿ ಇದನ್ನು ಟ್ರೋಲ್ಗಳಾಗಿ ಮಾಡಲಾಗ್ತಾ ಇದೆ, ದೈವವನ್ನು ಬಿಂಬಿಸಲಾಗ್ತಾ ಇದೆ, ದೈವದ ವೇಷವನ್ನು ತೊಟ್ಟು ವಿಚಿತ್ರವಾಗಿ ವರ್ತನೆ ಮಾಡಲಾಗ್ತಾ ಇದೆ. ಹಾಗಾಗಿ ಕಾಂತಾರ ಚಿತ್ರದ ಜೊತೆಗೆ ರಿಷಬ್ ಶೆಟ್ಟಿ ಕೂಡ ಬಹಳಷ್ಟು ಜನ ಆಕ್ರೋಶ ವ್ಯಕ್ತಪಡಿಸಿದ್ರು. ಈ ಬಗ್ಗೆ ತಾವು ಯಾವುದೇ ರೀತಿಯಾಗಿ ಬಾಯಿ ಬಿಡ್ತಾ ಇಲ್ಲ ಯಾಕೆ ಎಂಬ ಪ್ರಶ್ನೆಯನ್ನು ಮಾಡಿದ್ರು. ಹಾಗಾಗಿ ಕಾಂತಾರ ಸೀಕ್ವೆಲ್ 1ನಲ್ಲಿ ದೈವದ ಬಗ್ಗೆ ಯಾವುದೇ ರೀತಿಯಾಗಿ ಅಂಶಗಳು ಬರಬಾರ್ದೆಂಬ ಆಗ್ರಹವನ್ನು ಕೂಡ ವ್ಯಕ್ತಪಡಿಸಿದ್ರು. ಈ ಎಲ್ಲ ಆಕ್ರೋಶಗಳು, ಈ ಎಲ್ಲ ಆರೋಪಗಳ ನಡುವೆಯೂ ಕೂಡ ರಿಷಬ್ ಶೆಟ್ಟಿ ಬಂದು ದೈವದ ಮುಂದೆ ಶರಣಾಗಿದ್ದಾರೆ. ತನ್ನ ಕುಟುಂಬ ಮತ್ತು ತಾನು ಮುಂದೆ ವಹಿಸುವಂಥ ಎಲ್ಲ ಯೋಚನೆಗಳಿಗೆ ದೈವ ಬೆಂಬಲ ಇರಬೇಕೆಂಬ ವಿಶೇಷವಾದ ಪ್ರಾರ್ಥನೆ ಕೂಡ ಮಾಡಿದ್ದಾರೆ. ಹಾಗಾಗಿ ವಾರಾಹಿ ದೈವ ತನ್ನ ನುಡಿಯಲ್ಲಿ ರಿಷಬ್ ಶೆಟ್ಟಿ ಅವರಿಗೆ ಅಭಯವನ್ನು ಕೊಟ್ಟಿರುವಂಥದ್ದು. ಮುಂದಿನ 5 ತಿಂಗಳ ಒಳಗಾಗಿ ನನಗೆ ಒಂದು ಸೇವೆ ಕೊಡು, ಹರಕೆ ರೂಪದಲ್ಲಿ ನನ್ನನ್ನು ಪ್ರಾರ್ಥನೆ ಮಾಡು, ಆ ಪ್ರಾರ್ಥನೆಗೆ ಸಿದ್ಧಿಯನ್ನು ಕೊಡ್ತೇನೆ, ನಿನ್ನ ಎಲ್ಲ ಅಭೀಷ್ಟಗಳನ್ನು ನೆರವೇರಿಸ್ತೇನೆ ಎಂಬ ಅಭಯವನ್ನ ದೈವ ರಿಷಬ್ ಶೆಟ್ಟಿ ಅವರಿಗೆ ಕೊಟ್ಟಿರುವಂಥದ್ದು. ಶರ್ಮಿತಾ, ಕಿಶನ್, ಇದನ್ನು ಯಾವ ತರ ವ್ಯಾಖ್ಯಾನ ಮಾಡಲಾಗ್ತಿದೆ? ಈಗ ದೈವ ಒಂದು ಮಾತನ್ನ ನುಡಿದ್ರೆ ಅದಕ್ಕೆ ನಾನಾ ಆಯಾಮಗಳಲ್ಲಿ ಒಂದು ವ್ಯಾಖ್ಯಾನ ಮಾಡಲಾಗುತ್ತೆ, ಪರಿಹಾರ ಹುಡುಕುವಂತ ಕೆಲಸಗಳು ಆಗುತ್ತೆ. ಸೊ ಇಲ್ಲಿ ನಿನಗೆ ಕೇಡು ಬಯಸ್ತಾ ಇದ್ದಾರೆ, ಜಗತ್ತಿನೆಲ್ಲೆಡೆ ನಿನಗೆ ದುಶ್ಮನ್ಗಳಿದ್ದಾರೆ, ನಿನ್ನ ಸಂಸಾರ ಹಾಳು ಮಾಡೋ ಪ್ರಯತ್ನ ಆಗಿದೆ ಅಂದ್ರೆ ಇದವರು ಪ್ಯೂರ್ಲಿ ನಂಬಿಕೆ ವಿಷಯ, ನಂಬೋರು ನಂಬೋದು, ಬಿಡೋರು ಬಿಡ್ಬೋದು. ಬಟ್ ಇಲ್ಲಿ ಕೇಡು ಬಯಸಿದ್ದಾರೆ ಅಂದ್ರೆ ಏನು ವಾಮಾಚಾರ ಮಾಡಿಸಿದ್ದಾರೆ ಅಂತನ ಯಾವ ತರ ಅಂತ ಇದನ್ನ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ಈಗ? ಶರ್ಮಿತಾ, ದೈವದ ಭಾಷೆಯಲ್ಲಿ ಭಕ್ತ ಮತ್ತು ದೈವದ ನಡುವಿನ ಸಂಬಂಧ ಇರುವಂಥದ್ದು. ಅದು ನುಡಿಯ ಸಂದರ್ಭದಲ್ಲಿ ಭಕ್ತ ತನ್ನ ಮನಸ್ಸಿನ ಅಭಿಷ್ಟಗಳನ್ನ ದೈವದ ಮುಂದೆ ಹೇಳಿದ್ರೆ ದೈವ ಕೊಡುವಂಥ ಮಾತು ಅದು ವೇದವಾಕ್ಯ ಆಗುತ್ತೆ, ತನ್ನ ಜೀವನಕ್ಕೆ ಒಂದು ದಾರಿದೀಪ ಆಗುತ್ತೆ. ಅದೇ ಮಾದರಿಯಲ್ಲಿ ರಿಷಬ್ ಶೆಟ್ಟಿ ಅವರು ದೈವದ ಮುಂದೆ ತನ್ನ ಮನದ ಅಭಿಷ್ಟಗಳನ್ನ ಕೇಳ್ಕೊಂಡಿರುವಂಥದ್ದು. ಯಾಕೆಂದ್ರೆ ಮುಂದೆ ಕಾಂತಾರ ಸೀಕ್ವೆಲ್ 1 ಬರುತ್ತೆ, ಬೇರೆ ಅವರ ಕೈಯಲ್ಲಿ ಬೇರೆ ಪ್ರಾಜೆಕ್ಟ್ಗಳು ಕೂಡ ಇರುವಂಥದ್ದು ಮತ್ತು ತನ್ನ ಕೌಟುಂಬಿಕ ವಿಚಾರ ಬಗ್ಗೆಯೂ ಕೂಡ ರಿಷಬ್ ಶೆಟ್ಟಿ ಅವರು ದೈವದ ಮುಂದೆ ಹೇಳಿರುವಂಥದ್ದು. ಈ ನಿಟ್ಟಿನಲ್ಲಿ ದೈವ ಕೊಟ್ಟಿರುವಂತಹ ಅಭಯದ ನುಡಿ ಇದು. ದೈವ ಯಾವ ಯೋಚನೆಯಲ್ಲಿ ರಿಷಬ್ ಅವರ ಮುಂದಿನ ಯಾವ ಜೀವನದ ಯೋಚನೆಯಲ್ಲಿ ಈ ಮಾತುಗಳನ್ನು ಹೇಳಿದೆ ಅಂತ ಹೇಳಿದ್ರೆ ಅದು ನಮಗೆ ಊಹಿಸೋಕೆ ಸಾಧ್ಯ ಇಲ್ಲ. ಯಾಕಂದ್ರೆ ದೈವ ಮತ್ತು ಭಕ್ತರ ನಡುವಿನ ಇರುವಂತಹ ಸಂಭಾಷಣೆ ಇದು ಆಗಿರೋ ಕಾರಣಕ್ಕಾಗಿ ದೈವ ಕೊಟ್ಟಂತಹ ನುಡಿ ಬಹಳಷ್ಟು ವಿಶೇಷವಾಗಿರುವಂಥದ್ದು. ಮುಂದಿನ 5 ತಿಂಗಳ ಒಳಗಾಗಿ ನನಗೊಂದು ಹರಕೆ ಒಪ್ಪಿಸು, ಆ ಹರಕೆ ಈಡೇರಿದ ಒಳಗಾಗಿ ನಿನ್ನ ಎಲ್ಲ ಕಷ್ಟಗಳನ್ನು ದೂರ ಮಾಡ್ತೇನೆ, ತಿನಿಗೆ ಯಾರೆಲ್ಲ ದುಶ್ಮನ್ಗಳಿದಾರೋ ಅಂಥವ್ರನ್ನೆಲ್ಲ ದೂರ ಮಾಡ್ತೇನೆ, ಬರುವಂತಹ ಕೆಡುಕುಗಳನ್ನೆಲ್ಲ ದೂರ ಮಾಡ್ತೇನೆ ಎಂಬ ಅಭಯದ ನುಡಿಯನ್ನ ದೈವ ಕೊಟ್ಟಿರುವಂಥದ್ದು. ಹಾಗಾಗಿ ಇದಕ್ಕೆ ಬೇರೆ ವ್ಯಾಖ್ಯಾನಗಳು ಬರ್ಬೋದು, ಬೇರೆ ಚರ್ಚೆಗಳು ಬರ್ಬೋದು, ಬೇರೆ ಪ್ರತಿವಾದಗಳು ಕೂಡ ಬರ್ಬೋದು. ಆದ್ರೆ ಇದೆಲ್ಲರ ನಡುವೆ ಭಕ್ತ ಮತ್ತು ದೈವದ ನಡುವೆ ಇರುವಂತಹ ಸಂಭಾಷಣೆ ಇದಾಗಿರೋ ಕಾರಣಕ್ಕಾಗಿ ರಿಷಬ್ ಶೆಟ್ಟಿ ಇದನ್ನ ಯಾವ ಆಂಗಲ್ ಅಲ್ಲಿ ತೆಗೆದುಕೊಂಡಿದ್ದಾರೆ, ತನ್ನ ಮನದ ಆಸೆಯನ್ನ ದೈವದ ಮುಂದೆ ಏನ್ ಹೇಳಿದ್ದಾರೆ ಅನ್ನೋದು ಅದು ಯಾರಿಗೂ ಕೂಡ ಗೊತ್ತಾಗಲ್ಲ. ಹಾಗಾಗಿ ದೈವ ಕೊಟ್ಟಿರುವಂತಹ ನುಡಿ ಅದು ರಿಷಬ್ ಶೆಟ್ಟಿ ಅವರ ಮುಂದಿನ ಜೀವನಕ್ಕೆ ದಾರಿದೀಪ ಆಗ್ಬೋದು ಅನ್ನೋದು ಇಲ್ಲಿನ ನೆರೆದಿದ್ದಂತಹ ಭಕ್ತರು ಕೊಟ್ಟಿರುವಂತಹ ಅಭಿಪ್ರಾಯ. ಈ ನಿಟ್ಟಿನಲ್ಲಿ ಆ ದೈವ ನಿನ್ನೆ ಅಭಯದ ನುಡಿಯನ್ನು ಕೊಟ್ಟಿದೆ. ಇದೇ ಕಾರಣಕ್ಕಾಗಿ ದೂರದ ಬೆಂಗಳೂರಿಂದ ಮಂಗಳೂರಿನ ಬಾರೆಬೈಲ್ನ ಈ ಕ್ಷೇತ್ರಕ್ಕೆ ಬಂದು ಮುಂಜಾನೆ 4 ಗಂಟೆ ತನಕ ರಿಷಬ್ ಶೆಟ್ಟಿ ತನ್ನ ಕುಟುಂಬದ ಜೊತೆ ಭಾಗವಹಿಸಿದ್ದಾರೆ ಮತ್ತು ದೈವ ಕೊಟ್ಟಂತಹ ನುಡಿಯ ಪ್ರಕಾರವಾಗಿ ಮುಂದಿನ 4-5 ತಿಂಗಳೊಳಗೆ ಮತ್ತೆ ಒಂದು ಹರಕೆ ಸೇವೆಯನ್ನು ಒಪ್ಪಿಸುವಂತ ತೀರ್ಮಾನವನ್ನ ನಟ ರಿಷಬ್ ಶೆಟ್ಟಿ ಮಾಡಿರುವಂತದ್ದು. ಶರ್ಮಿತಾ, ಈಗ ನೀವು ಹೇಳ್ದಂಗೆ ತಮ್ಮ ಕರಿಯರ್ ದೃಷ್ಟಿಯಿಂದ ಒಂದಿಷ್ಟು ಪ್ರಶ್ನೆಗಳನ್ನ ದೈವದ ಮುಂದೆ ಇಟ್ಟಿದ್ರು, ಜೊತೆಗೆ ಸಂಸಾರದ ವಿಷಯವಾಗಿ ಒಂದಿಷ್ಟು ಪ್ರಶ್ನೆಗಳನ್ನ ಇಟ್ಟಾಗ ಅಲ್ಲಿ ಕೆಡುಕನ್ನ ಬಯಸಲಾಗಿದೆ, ಸಂಸಾರ ಹಾಳು ಮಾಡುವಂತ ಪ್ರಯತ್ನ ಆಗಿದೆ ಅಂದಾಗ ಸಹಜವಾಗಿ ಒಂದಿಷ್ಟು ಆತಂಕಗಳು ದೈವದ ಬಾಯಲ್ಲಿ ಈ ತರ ಬಂದಾಗ ಹಾಗೆ ಆಗುತ್ತೆ. ಸೊ ದಂಪತಿ ಸಮೇತ ಹೋಗಿದ್ರಿಂದ, ಸಂಸಾರ ಸಮೇತ ಹೋಗಿದ್ರಿಂದ ಈ ಆತಂಕ ರಿಷಬ್ ಶೆಟ್ಟಿ ಮತ್ತೆ ಪ್ರಗತಿ ಶೆಟ್ಟಿಗೂ ಆಗಿರುತ್ತೆ, ಇಲ್ಲ ಅಂತಲ್ಲ. ಈಗ 5 ತಿಂಗಳ ಒಳಗೆ ಯಾವ ತರ ಸೇವೆ ಕೊಡ್ತಾರೆ ಅಂತ ಏನಾದ್ರೂ ಅಲ್ಲಿ ಮಾತುಕತೆ ಆಗಿದ್ರ ಬಗ್ಗೆ ಮಾಹಿತಿ ಕಿಶನ್? ಶರ್ಮಿತಾ, ಈ ಹಿಂದೆ ಕೂಡ ಕಾಂತಾರ ಚಿತ್ರ ಬಿಡುಗಡೆ ಆದ ಸಂದರ್ಭದಲ್ಲಿ ನಾವು ಗಮನಿಸಿದ್ವಿ, ರಿಷಬ್ ಶೆಟ್ಟಿ ಅವರು ಮಂಗಳೂರಿನ ಪಚ್ಚನಾಡಿ ಸಮೀಪದ ಒಂದು ಅಣ್ಣಪ್ಪ ಪಂಜುರ್ಲಿ ಕ್ಷೇತ್ರಕ್ಕೆ ಬಂದು ತಮ್ಮ ಹರಕೆಯ ಕೋಲವನ್ನು ಒಪ್ಪಿಸಿದ್ರು. ಇದಕ್ಕೆ ಇಡೀ ಕಾಂತಾರ ಚಿತ್ರತಂಡ ನೆರೆದಿತ್ತು. ನಟಿ ಸಪ್ತಮಿ ಗೌಡ ಸೇರಿದಂತೆ ಪ್ರೊಡ್ಯೂಸರ್ ಆಗಿರ್ಬೋದು, ಡೈರೆಕ್ಟರ್ ಮತ್ತು ಅದಕ್ಕೆ ದುಡಿದಂಥ ಎಲ್ಲ ತಾಂತ್ರಿಕ ವರ್ಗ ಅಲ್ಲಿ ಬಂದು ಹರಕೆಯ ಸೇವೆಯನ್ನು ಅಂದ್ರೆ ಅಣ್ಣಪ್ಪ ಪಂಜುರ್ಲಿಗೆ ಹರಕೆಯ ಕೋಲವನ್ನ ನೇಮೋತ್ಸವವನ್ನ ಅಲ್ಲಿ ಒಪ್ಪಿಸಿತು. ಅದೇ ಮಾದರಿಯಲ್ಲಿ ಈ ಬಾರಿಯೂ ಅಂದ್ರೆ ಇಲ್ಲಿ ವಾರಾಹಿ ಪಂಜುರ್ಲಿ ಕ್ಷೇತ್ರ ಅದು ಬಹಳಷ್ಟು ವಿಶೇಷವಾದ ಕ್ಷೇತ್ರ. ಇಲ್ಲಿ ಅರಸು ಜಾರಂದಾಯ ಕ್ಷೇತ್ರ ಅನ್ನೋದು ಇಡೀ ಊರಿಗೆ ಒಂದು ಹಬ್ಬದ ವಾತಾವರಣ ಮತ್ತು ಇಲ್ಲಿನ ಅರಸು ಜಾರಂದಾಯನ ಮಹಿಮೆ ಕಾರಣಿಕವನ್ನ ಇಲ್ಲಿ ಎಲ್ಲರೂ ಕೂಡ ತಿಳ್ಕೊಂಡಿರುವಂಥದ್ದು. ಯಾಕಂದ್ರೆ ವರ್ಷದಿಂದ ವರ್ಷಕ್ಕೆ ಬರುವಂತಹ ಭಕ್ತರ ಸಂಖ್ಯೆ ದ್ವಿಗುಣಗೊಳ್ತಾ ಇದೆ. ಇದು ಈ ಕ್ಷೇತ್ರಕ್ಕೆ ಇರುವಂತಹ ಮಹಿಮೆ ಮತ್ತು ಪವಾಡ ಅಂತ ಹೇಳ್ಬೋದು. ಇದೇ ಮಹಿಮೆಯನ್ನು ಅರಿತುಕೊಂಡಂತ ರಿಷಬ್ ಶೆಟ್ಟಿ ಅವರು ಈ ಕ್ಷೇತ್ರಕ್ಕೆ ಬಂದಿರುವಂಥದ್ದು. ದೈವದ ನುಡಿಯ ಸಂದರ್ಭದಲ್ಲಿ 5 ತಿಂಗಳ ಒಳಗಾಗಿ ತನಗೊಂದು ಹರಕೆಯನ್ನು
ದೈವವನ್ನು ಒಪ್ಪಿಸು ಅಂತ ಹೇಳಿರುವಂಥದ್ದು. ಅದು ಈ ಕೋಲದ ನೇಮೋತ್ಸವದ ರೂಪದಲ್ಲಿ ಕೂಡ ಆಗಿರ್ಬೋದು ಅನ್ನೋದು ಆ ಕ್ಷೇತ್ರದವರು ಹೇಳಿರುವಂಥದ್ದು. ಯಾಕಂದ್ರೆ ಈ ಹಿಂದೆ ಕೂಡ ರಿಷಬ್ ಶೆಟ್ಟಿ ಬೇರೆ ಬೇರೆ ದಕ್ಷಿಣ ಕನ್ನಡ ಜಿಲ್ಲೆಯ ಹಲವು ಭಾಗದಲ್ಲಿ ನಡೆಯುವಂತಹ ನೇಮೋತ್ಸವದಲ್ಲಿ ಭಾಗವಹಿಸಿದ್ದಾರೆ. ನಾನು ಈಗಲೇ ಹೇಳಿದ್ರಂತೆ ಪಚ್ಚನಾಡಿಯ ಅಣ್ಣಪ್ಪ ಪಂಜುರ್ಲಿ ಕ್ಷೇತ್ರದಲ್ಲಿ ಭಾಗವಹಿಸಿದ್ದಾರೆ. ಅನಂತರವಾಗಿ ಕಳೆದ ಬಾರಿ ಗುರುಪುರದಲ್ಲಿ ಆದಂತಹ ಒಂದು ನೇಮೋತ್ಸವದಲ್ಲಿ ಕೂಡ ಭಾಗಿಯಾಗಿದ್ದಾರೆ. ಹಾಗಾಗಿ ಹಲವು ಕ್ಷೇತ್ರಗಳ ಪುಣ್ಯ ಕ್ಷೇತ್ರಗಳ ಪವಾಡ ಇರುವಂತಹ ಕ್ಷೇತ್ರಗಳ ಆ ದೈವಗಳ ನೇಮೋತ್ಸವದಲ್ಲಿ ರಿಷಬ್ ಶೆಟ್ಟಿ ಭಾಗವಹಿಸ್ತಾರೆ. ಅದೇ ರೀತಿಯಾಗಿ ಇಲ್ಲಿ ಕೂಡ ಭಾಗವಹಿಸಿರುವಂಥದ್ದು. ವಿಶೇಷವಾಗಿ ಆ ಎಲ್ಲ ನೇಮೋತ್ಸವಗಳಲ್ಲಿ ರಿಷಬ್ ಶೆಟ್ಟಿ ಕೇವಲ ಮಾತ್ರ ಹೋಗ್ತಾ ಇದ್ರು, ಅವರ ಆಹ್ವಾನದ ಮೇರೆಗೆ ಅಲ್ಲಿ ಹೋಗ್ತಾ ಇದ್ದಾರೆ. ಆದರೆ ಇಲ್ಲಿ ತನ್ನ ಇಡೀ ಕುಟುಂಬ ಸಮೇತವಾಗಿ ಬಂದಿರುವಂಥದ್ದು. ಮುಂಜಾನೆ 3-4 ಗಂಟೆ ತನಕ ಈ ನೇಮೋತ್ಸವದಲ್ಲಿ ಆಗಿರುವಂಥದ್ದು ಮತ್ತು ದೈವದ ನುಡಿಯ ಸಂದರ್ಭದಲ್ಲಿ ಅವರು ಕೂಡ ಸಿರಿಗಂಧ ಪ್ರಸಾದವನ್ನು ಪಡ್ಕೊಂಡಿರುವಂಥದ್ದು. ಈ ನಿಟ್ಟಿನಲ್ಲಿ ತನ್ನ ಮನದ ಇಚ್ಛೆ ನಿವೇರ ಆಗೋಕ್ಕೆ ವಾರಾಹಿ ಪಂಜುರ್ಲಿ ಬಳಿ ಕೇಳ್ಕೊಂಡಿರುವಂಥದ್ದು. ದೈವ ತನ್ನ ನುಡಿಯಲ್ಲಿ ಕೊಟ್ಟಿರುವಂತಹ ಮಾತಿನ ಪ್ರಕಾರವಾಗಿ 5 ತಿಂಗಳ ಒಳಗಾಗಿ ಹರಕೆಯ ಸೇವೆಯನ್ನು ಒಪ್ಪಿಸಿ ನೀನೆಲ್ಲ ಬಂದಿರುವಂತಹ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡ್ತೇನೆ ಎಂಬ ಅಭಯದ ನುಡಿಯನ್ನು ದೈವ ಕೊಟ್ಟಿರುವಂಥದ್ದು. ಶರ್ಮಿತಾ, ಕಿಶನ್, ಆ ಭಾಗದಲ್ಲಿ ದೈವದ ಮಾತಿಗೆ ಎಷ್ಟು ಪ್ರಾಮುಖ್ಯತೆಯನ್ನ ಕೊಡಲಾಗುತ್ತೆ, ಅಕಸ್ಮಾತ್ ದೈವದ ಮಾತನ್ನ ಮೀರಿದಂತ ಸಂದರ್ಭದಲ್ಲಿ ಎಂಥ ಪರಿಣಾಮಗಳು ಎದುರಾಗುತ್ತೆ ಅನ್ನೋದಕ್ಕೂ ಸಾಕಷ್ಟು ಉದಾಹರಣೆಗಳು ಖಂಡಿತ ಒಂದಿಷ್ಟು ಘಟನೆಗಳಿಂದ ನಮಗೆ ಗೊತ್ತಾಗುತ್ತೆ, ಇಲ್ಲ ಅಂತಲ್ಲ. ಈಗ ತುಂಬಾ ಕಡೆ ಚರ್ಚೆ ಆಗಿದ್ದು ಕಾಂತಾರ ಸಿನಿಮಾ ರಿಲೀಸ್ ಆದ್ಮೇಲೆ, ಅದು ಸೂಪರ್ ಡೂಪರ್ ಹಿಟ್ ಆದ್ಮೇಲೆ ತುಂಬಾ ಕಡೆ ಕೆಲವು ಕಾರ್ಯಕ್ರಮಗಳಲ್ಲಿ, ಆರ್ಕೆಸ್ಟ್ರಾಗಳಲ್ಲಿ ಇನ್ಫ್ಯಾಕ್ಟ್ ಈ ತರ ಅಂದರೆ ಕಾಂತಾರ ಹಾಡಿಗೆ ದೈವದ ವೇಷವನ್ನು ಧರಿಸಿ ಆ ರೂಪವನ್ನು ಮಾಡ್ಕೊಂಡು ಹೋಗಿ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡೋದು, ಇದರಿಂದ ರಿಷಬ್ ಶೆಟ್ಟಿಗೆ ಒಂದಿಷ್ಟು ನೆಗೆಟಿವ್ ಆಗಿ ಕಮೆಂಟ್ಸ್ಗಳನ್ನು ಹಾಕಲಾಗ್ತಿತ್ತು. ಇದನ್ನ ಸಿನಿಮಾದಲ್ಲಿ ಅವ್ರು ಯಾಕೆ ತೋರ್ಸಕ್ಕೆ ಹೋದ್ರು ನಮ್ಮ ನಂಬಿಕೆಯನ್ನ, ನಮ್ಮ ದೈವವನ್ನ? ಈಗ ನೋಡಿ ಹಾದಿ ಬೀದಿಲಿ ಆ ರೀತಿ ವೇಷ ಎಲ್ಲ ಹಾಕೊಂಡು ಡಾನ್ಸ್ ಮಾಡ್ತಾ ಇದ್ದಾರೆ ಅಂತೇಳಿ. ಸೊ ಕುತೂಹಲ ಇರೋದು ಪ್ರತಿ ಸತಿ ಈ ಥರ ನೇಮೋತ್ಸವಕ್ಕೆ ಅಥವಾ ದೈವದ ಮುಂದೆ ಅವ್ರು ಪ್ರಶ್ನೆ ಮಾಡಿದಾಗ ದೈವ ಏನಾದರೂ ಇದಕ್ಕೆ ಹೇಳುತ್ತಾ ಅಂತ, ಅದ್ರ ಬಗ್ಗೆ ಏನಾದರೂ ಮಾತುಕತೆ ಆಯ್ತಾ ಅಲ್ಲಿ? ಖಂಡಿತ. ಯಾಕೆಂದ್ರೆ ನೀವು ಹೇಳಿದಂಥ ಮಾತು ಎಲ್ಲ ದೈವಾರಾಧಕರ ಮಾತು. ಯಾಕೆಂದ್ರೆ ಕಾಂತಾರ ಚಿತ್ರ ಬಿಡುಗಡೆ ಆದಂಥ ಸಂದರ್ಭದಲ್ಲಿ ಇಡೀ ರಾಜ್ಯ, ವಿಶ್ವ, ದೇಶದಲ್ಲಿ ಈ ಬಗ್ಗೆ ಚರ್ಚೆಗಳಾಗಿತ್ತು. ವಿವಿಧ ಸ್ಟೇಜ್ಗಳಲ್ಲಿ ಬಹಿರಂಗವಾಗಿ ರಸ್ತೆ ಕಾರ್ಯಕ್ರಮಗಳಲ್ಲಿ ದೈವದ ವೇಷವನ್ನು ತೊಟ್ಟು ಅಲ್ಲಿ ಒಂದು ರೀತಿಯಾಗಿ ಆಡಂಬರ ಮಾಡಲಾಗಿತ್ತು. ಸ್ವತಃ ದೈವಕ್ಕೆ ಇದೊಂದು ನೆಗೆಟಿವ್ ಆಗಿ ಆಗ್ತಾ ಇರೋದು. ಯಾಕೆಂದ್ರೆ ದೈವವೇ ಹಲವು ಕಡೆ ನೇಮೋತ್ಸವಗಳಲ್ಲಿ ಹೇರಿರುವಂಥದ್ದು, ತಾನು ನಂಬಿಕೆಗೆ ಇರುವಂತಹ ವಸ್ತು ತನ್ನನ್ನು ಹಾದಿ ಬೀದಿಯಲ್ಲಿ ಎಲ್ಲೂ ಕೂಡ ಪ್ರದರ್ಶನ ಮಾಡಬಾರ್ದು ಎಂಬುದಾಗಿ ದೈವವೇ ತನ್ನ ನುಡಿಯಲ್ಲಿ ಹೇಳಿರುವಂಥದ್ದು. ಮತ್ತು ರಿಷಬ್ ಶೆಟ್ಟಿ ಅವರಿಗೆ ಕೂಡ ಸಾಮಾಜಿಕ ಜಾಲತಾಣಗಳಲ್ಲಿ ತುಳುನಾಡಿನ ಹಲವು ದೈವಾರಾಧಕರು ನೇರವಾಗಿ ಆಕ್ರೋಶವನ್ನು ಹೊರಹಾಕಿದ್ರು. ಕಾಂತಾರ ಚಿತ್ರದ ಮೂಲಕವಾಗಿ ಕೋಟಿಗಟ್ಟಲೆ ಸಂಪಾದನೆ ಮಾಡಿದ್ರು, ಆದ್ರೆ ಹಾದಿ ಬೀದಿಯಲ್ಲಿ ತುಳುನಾಡಿನ ದೈವಾರಾಧನೆ ಮಾರಾಟ ಆಗ್ತಾ ಇದೆ, ಇದಕ್ಕೆ ತಾವು ಯಾಕೆ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಎಂಬ ಮಾತುಗಳನ್ನು ಕೂಡ, ಆಕ್ರೋಶಭರಿತ ಮಾತುಗಳನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಹಾಕಿದ್ರು. ಈ ಬಗ್ಗೆ ರಿಷಬ್ ಶೆಟ್ಟಿ ಅವರು ವಿಡಿಯೋ ಮಾಡಿ ಹಲವು ರೀತಿಯ ವಿನಂತಿಗಳನ್ನು ಕೂಡ ಮಾಡಿಕೊಂಡಿದ್ರು. ಯಾವುದೇ ರೀತಿಯಾಗಿ ದೈವಾರಾಧನೆಯನ್ನ ಪ್ರದರ್ಶನ ವಸ್ತು ಅಲ್ಲ, ಇದು ತುಳುನಾಡಿನ ಶ್ರೇಷ್ಠ ಸಂಸ್ಕೃತಿಯ ಆರಾಧನೆಯ ಕಲೆ. ಇಲ್ಲಿ ಬಹಳಷ್ಟು ಪ್ರಾಮುಖ್ಯತೆಯನ್ನು ದೈವಾರಾಧನೆ ಕೊಡ್ತಾರೆ. ಹಾಗಾಗಿ ಹಾದಿ ಬೀದಿಯಲ್ಲಿ, ಸ್ಟೇಜ್ಗಳಲ್ಲಿ ಯಾವುದೇ ರೀತಿಯಾಗಿ ಇದನ್ನ ಪ್ರದರ್ಶನ ಮಾಡಬಾರ್ದು ಎಂಬ ಮನವಿಯನ್ನ ಮಾಡಿದ್ರು. ಈ ಮನವಿಯ ಹೊರತಾಗಿ ಕೂಡ ಸಾಕಷ್ಟು ಕಡೆಗಳಲ್ಲಿ ಆ ದೈವಾರಾಧನೆಯನ್ನ ಈ ರೀತಿಯಾಗಿ ಮಾಡಲಾಗಿರುವಂಥದ್ದು. ಹಾಗಾಗಿ ಕಾಂತಾರ ಸೀಕ್ವೆಲ್ 1 ನಲ್ಲಿ ಈ ರೀತಿಯ ದೈವಾರಾಧನೆ ಯಾವುದೇ ರೀತಿಯಾಗಿ ಅಂಶಗಳು, ದೃಶ್ಯಗಳು ಇರಲ್ಲ ಅನ್ನೋದು ಈಗಾಗಲೇ ರಿಷಬ್ ಶೆಟ್ಟಿ ಅವರು ಹೇಳಿರುವಂಥದ್ದು. ಮುಂದೆ ಕಾದೋಡ್ಬೇಕಾಗಿದೆ ಕಾಂತಾರ ಸೀಕ್ವೆಲ್ 1 ನಲ್ಲಿ ಯಾವ ರೀತಿಯಾಗಿ ಇದನ್ನ ಪ್ರದರ್ಶನ ಮಾಡ್ತಾರೆ ಅಂತ ಹೇಳಿ. ಶರ್ಮಿತಾ.